ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ಸ್. ಶುಭ ಸಂಜೆ ಎಲ್ರಿಗೂ ಕೂಡ. ಗುಡ್ ಈವ್ನಿಂಗ್ ಎವ್ರಿಬಡಿ. ಎಸ್, ಹಾಯ್, ಹಲೋ, ನಮಸ್ತೆ. ಓಕೆ, ಎಲ್ರು ಹೇಗಿದ್ದೀರಾ? ಎಸ್, ಹೋಪ್ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ತರಗತಿಯನ್ನ ಆರಂಭ ಮಾಡೋಣ. ಸೊ ಇವತ್ತು ಕನ್ನಡ ತರಗತಿ ಇರೋದ್ರಿಂದ ಕನ್ನಡದಲ್ಲಿ ಬಹುಮುಖ್ಯವಾಗಿ ನಾವು ಇಲ್ಲಿವರೆಗೂ ಕೂಡ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದಾಯ್ತು. ಕನ್ನಡ ವ್ಯಾಕರಣ, ಸೊ ಕನ್ನಡ ವ್ಯಾಕರಣ ನಾಮಪದಗಳವರೆಗೂ ಕೂಡ ನಾನು ನಿಮಗೆ ತಿಳಿಸಿದ್ದೀನಿ. ಅದಾದ ನಂತರದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಬಂದಿದ್ದೀವಿ. ಸಾಹಿತ್ಯಕ್ಕೆ ಯಾಕೆ ಅಂತಂದಾಗ ಕೆಲವೊಂದು ಸಲ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ ಗಳನ್ನ ಕೂಡ ಕೇಳಲಾಗಿದೆ. ಹಾಗಾಗಿ ಸಾಹಿತ್ಯನೂ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ಡೀಟೇಲ್ ಆಗಿ ನಿಮಗೆ ಹೇಳ್ತಾ ಇಲ್ಲ, ಕ್ವೆಶನ್ ಅಂಡ್ ಆನ್ಸರ್ ಸರಣಿ ಮೂಲಕ ನಿಮಗೆ ತಿಳಿಸ್ತಾ ಇರೋದು. ಹಾಗಾಗಿ ಕನ್ನಡ ಸಾಹಿತ್ಯದಲ್ಲಿ ಸಾಕಷ್ಟು ಕವಿಗಳ ಪರಿಚಯವನ್ನ ಮಾಡ್ಕೊಂಡಿದ್ದಾಯ್ತು. ಈಗ ಬಹಳ ಮುಖ್ಯವಾದಂತ ಒಂದು ಘಟ್ಟ ಅಂತಂದ್ರೆ ವಚನಕಾರರು ಮತ್ತೆ ಅವರ ಅಂಕಿತ ನಾಮಗಳ ಬಗ್ಗೆ ತಿಳಿದುಕೊಳ್ಬೇಕು. ಗೊತ್ತಿದೆ, ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಉನ್ನತವಾದಂತಹ ಸಾಹಿತ್ಯ ಅಂತ ಹೇಳ್ತೀವಿ ವಚನ ಸಾಹಿತ್ಯ. ಓಕೆ, ಬೇರೆ ಯಾವ ಸಾಹಿತ್ಯದಲ್ಲೂ ಕೂಡ ನಾವು ಈ ರೀತಿಯಾದ ವೈಶಿಷ್ಟ್ಯತೆಯನ್ನ ಹೊಂದಿರುವಂತಹ ವಚನಗಳನ್ನ ನೋಡಕ್ ಸಾಧ್ಯನೇ ಇಲ್ಲ. ಇದೊಂದು ಅಭೂತಪೂರ್ವ ಕೊಡುಗೆ ಅಂತಾನೆ ಹೇಳ್ಬೋದು. ಓಕೆ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ನಮ್ಮ ತರಗತಿಯನ್ನ. ಮೊಟ್ಟ ಮೊದಲನೇದಾಗಿ ನಿಮಗೆ ಗೊತ್ತಿದೆ, 12ನೇ ಶತಮಾನದಲ್ಲಿ ವಚನಗಳ ಸಂಗ್ರಹ, ಒಂದು ಈ ಸಮಾಜವನ್ನ ಸುಧಾರಣೆ ಮಾಡ್ಬೇಕು ಅಂತ ಅನೇಕ ಶಿವಶರಣೆಯರು ಹುಟ್ಕೊಳ್ತಾರೆ. ಅದರಲ್ಲಿ ಪ್ರಮುಖ ಅಸ್ತಿತ್ವ ಅಂತಂದಾಗ ಬಸವಣ್ಣನವರು ಅಂತ ಹೇಳ್ತೀವಿ. ಓಕೆ, ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಕೊಳ್ಳೋ ಪ್ರಯತ್ನ ಮಾಡೋಣ. ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಯನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಒಂದೆಡೆ ನಿಮ್ಗೆ ವಚನಕಾರರ ಹೆಸರುಗಳನ್ನ ಕೊಟ್ಟಿದ್ರೆ, ಇನ್ನೊಂದೆಡೆ ಅವರು ಹೊಂದಿದ್ದಂತಹ ಅಂಕಿತ ನಾಮಗಳನ್ನ ಕೊಟ್ಟಿದ್ದಾರೆ. ಓಕೆ, ಬಸವಣ್ಣ ಗುಹೇಶ್ವರ, ಅಲ್ಲಮ ಪ್ರಭು ಕೂಡಲ ಸಂಗಮ ದೇವ, ಅಕ್ಕ ಮಹಾದೇವಿ ಚನ್ನ ಮಲ್ಲಿಕಾರ್ಜುನ, ಜೇಡರ ದಾಸಿಮಯ್ಯ ಚನ್ನ ಬಸವಣ್ಣ ಅಂತ ಇದೆ. ಪ್ರಶ್ನೆ ಏನಿದೆ, ಸರಿಯಾದ ಜೋಡಣೆಯನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ಜೋಡಣೆ ಯಾವುದು ಹಾಗಿದ್ರೆ ಇಲ್ಲಿ ಗೊತ್ತಿರುತ್ತೆ. ಇದು ಯೂಶುವಲಿ ಕೇಳುವಂತ ಪ್ರಶ್ನೆ. ನಿಮಗೆ ಕೇಳ್ತಾನೆ ಇರ್ತಾರೆ ಈ ತರ ಪ್ರಶ್ನೆಗಳನ್ನ. ಓಕೆ, ಇಲ್ಲಿ ಬಸವಣ್ಣನವ್ರದ್ದು ಅಂಕಿತ ನಾಮ ಗುಹೇಶ್ವರ ಅಂತೂ ಸಾಧ್ಯ ಅಲ್ವೇ ಅಲ್ಲ. ಹಾಗಾಗಿ ಅದಂತೂ ಸರಿಯಾದ ಉತ್ತರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಮ ಪ್ರಭುಗಳು ಕೂಡ ಆಗಲ್ಲ. ಹಾಗಾದ್ರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಕ್ಕ ಮಹಾದೇವಿ ಅವರ ಅಂಕಿತ ನಾಮ ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತೀವಿ. ಅಕ್ಕ ಮಹಾದೇವಿಯವರು ಶ್ರೀಶೈಲದ ಮಲ್ಲಿಕಾರ್ಜುನನನ್ನ ತನ್ನ ದೈವಿಕ ಪತಿಯನ್ನಾಗಿ ಸ್ವೀಕಾರ ಮಾಡ್ತಾರೆ. ಅಷ್ಟೇ ಅಲ್ಲ, ಅವರ ವಚನಗಳ ಅಂಕಿತ ಬಂದು ಚನ್ನ ಮಲ್ಲಿಕಾರ್ಜುನ ಅಂತ ಗುರುತಿಸ್ತೀವಿ. ಬಸವಣ್ಣನವರ ಅಂಕಿತ ನಾಮ ಬಂದು ಕೂಡಲ ಸಂಗಮ ದೇವ. ನೀವೇನು ಯೂಶುವಲಿ ಅವರ ವಚನಗಳನ್ನ ನೋಡ್ತೀರಾ, ಸೊ ವಚನಗಳ ಕೊನೆ ಭಾಗದಲ್ಲಿ ಅವರ ಅಂಕಿತ ನಾಮವನ್ನ ಕೂಡ ಬಳಕೆ ಮಾಡ್ತಾರೆ. ಹಾಗೆ ಅಲ್ಲಮ ಪ್ರಭುಗಳು, ಸೊ ಇವರ ಅಂಕಿತ ನಾಮ ಬಂದ್ಬಿಟ್ಟು ಗುಹೇಶ್ವರ ಅಂತ ಹೇಳ್ತೀವಿ. ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಇದನ್ನ ಎಷ್ಟೋ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕಾಮನ್ ಆಗಿ ಕೇಳಿದ್ದಾರೆ. ಜೇಡರ ದಾಸಿಮಯ್ಯನವರ ಅಂಕಿತ ನಾಮ ಬಂದು ರಾಮನಾಥ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶನ್ ಬರೋಣ. ಕಾಯಕವೇ ಕೈಲಾಸ, ಈ ತತ್ವವು ಸಾಹಿತ್ಯಿಕವಾಗಿ ಯಾವ ಹೊಸ ಆಯಾಮವನ್ನ ಪರಿಚಯ ಮಾಡುತ್ತೆ? ಸಾಹಿತ್ಯದಲ್ಲಿ ಕೇವಲ ಕೃಷಿಯ ವರ್ಣನೆ ಇರಬೇಕು, ಶ್ರಮಿಕ ವರ್ಗದ ಅನುಭವಗಳು ಮತ್ತು ವೃತ್ತಿಪರ ಭಾಷಾ ಸಾಹಿತ್ಯದ ಭಾಗವಾಯಿತು. ಕಾಯಕ ಮಾಡದವರು ಸಾಹಿತ್ಯ ರಚಿಸಬಾರದು ಅಂತ ಹೇಳ್ತಾ, ಕೇವಲ ಆರ್ಥಿಕ ಅಭಿವೃದ್ಧಿಯೇ ಸಾಹಿತ್ಯದ ಗುರಿ ಅಂತ ಹೇಳುತ್ತ. ನಿಮಗೆ ಗೊತ್ತಿದೆ, ಈ ಒಂದು ಹೇಳಿಕೆಯನ್ನ ಅಥವಾ ಈ ಒಂದು ವ್ಯಾಖ್ಯಾನವನ್ನ ಹೇಳಿದವರು ಬಸವಣ್ಣನವರು ಅಲ್ವಾ? ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಆ ಎರಡು ಪದಗಳು ಅಥವಾ ಎರಡು ಜೋಡಣೆಗಳೇನಿದೆ ಹೇಳೋದಷ್ಟೇ ಸುಲಭ ಅಂತ ನಾವ್ ಅಂತೀವಿ, ಆದ್ರೆ ಅದರ ಅರ್ಥ ಏನಿದೆ ಬಹಳ ಒಳ ಅರ್ಥವನ್ನ ಹೊಂದಿರುವಂತದ್ದು. ಬಹಳಷ್ಟು ಜನರು ಈ ತತ್ವದ ಮೇಲೆ ಕೆಲಸವನ್ನ ನಿರ್ವಹಣೆ ಮಾಡ್ತಾರೆ ಅಲ್ವಾ? ಎಕ್ಸಾಕ್ಟ್ಲಿ, ಆಪ್ಷನ್ ನಂಬರ್ ಬಿ ಆಗುತ್ತೆ ಮೇಡಮ್ ಅಂತ ಹೇಳ್ತಿದ್ದೀರಾ. ವೆರಿ ಗುಡ್, ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ಯಾಕೆ ಅಂತಂದ್ರೆ
ಶ್ರಮಿಕ ವರ್ಗದ ಅನುಭವಗಳು ಮತ್ತೆ ವೃತ್ತಿಪರ ಭಾಷಾ ಸಾಹಿತ್ಯದ ಒಂದು ಭಾಗ ಆಗ್ತಾ ಹೋಗುತ್ತೆ. ಅದ್ ಹೇಗೆ ಅಂತಂದ್ರೆ 12ನೇ ಶತಮಾನದಲ್ಲಿ ನಿಮಗೆ ಗೊತ್ತಿರ್ಬೋದು, ಬಸವಣ್ಣನವರು ಜೊತೆಗೆ ಸಾಕಷ್ಟು ಶರಣರು ಬರ್ತಾರೆ. ಶರಣರು ಯಾರ್ಯಾರಪ್ಪ ಅಂದ್ರೆ ಅಂಬಿಗ, ಮಡಿವಾಳ, ಚಮ್ಮಾರ. ಸೊ ಇವರೆಲ್ಲರೂ ಕೂಡ ಅವರ ಕಾಯಕಗಳಿಂದ ಗುರ್ತಿಸ್ಕೊಂಡವ್ರು ಅಲ್ವಾ. ಸೊ ಅವರು ಜಾತಿಗಳಿಂದ ಆಗ್ಲಿ ಅಥವಾ ಅವರ ಬಣ್ಣಗಳ ಆಧಾರಿತವಾಗಿ ಅವ್ರು ಗುರ್ತಿಸ್ಕೊಂಡವ್ರಲ್ಲ, ಅವರು ಕೆಲಸಗಳ ಮುಖಾಂತರ ಅವರನ್ನ ಗುರ್ತಿಸ್ತೀವಿ ನಾವು. ಅವರು ತಮ್ಮ ವಚನಗಳಲ್ಲಿ ಆಯಾ ಕಸುಬಿನ ನುಡಿಗಟ್ಟುಗಳನ್ನ ಕೂಡ ಬಳಕೆ ಮಾಡಿ ಒಂದು ಭಾಷೆಗೆ ಹೊಸ ಜೀವಂತಿಕೆಯನ್ನ ತರ್ತಾರೆ. ಅದೊಂದು ಹೊಸ ಸಾಹಿತ್ಯವಾಗಿ ಬೆಳೆದ್ ಬಂತು ಅಲ್ವಾ. ಅಲ್ಲಿವರೆಗೂ ಕೂಡ ನಾರ್ಮಲ್ ಆಗಿ ಬಳಕೆ ಮಾಡ್ತಾ ಇದ್ದಂತ ಪದಗಳೇ ಬೇರೆ ಆಗಿತ್ತು. ಆದ್ರೆ ಇವರು ವೃತ್ತಿಪರ ಬದಲಾವಣೆಗಳು, ವೃತ್ತಿಪರ ಭಾಷಾ ಬೆಳವಣಿಗೆ ಆಗ್ತಾ ಹೋಯ್ತು. ಈ ತತ್ವವು ಆಧ್ಯಾತ್ಮ ಮತ್ತೆ ಲೌಕಿಕ ಬದುಕನ್ನ ಸಮೀಕರಣ ಮಾಡ್ತಾ ಹೋಗುತ್ತೆ. ಶ್ರಮಜೀವಿಯ ಬದುಕಿಗೆ ದೈವಿಕ ಗೌರವವನ್ನ ತಂದ್ಕೊಡುತ್ತೆ. ಅಲ್ಲಿವರೆಗೂ ಕೂಡ ಆ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ಅನ್ನೋದು ನಿಮಗೆ ಗೊತ್ತಿದೆ. ಸಾಹಿತ್ಯ ಅನ್ನೋದು ಕೇವಲ ಶ್ರೀಮಂತರು ಮಾತ್ರ ರಚಿಸ್ಬೇಕು, ಪಂಡಿತರು ಮಾತ್ರ ಬರಿಬೇಕು ಅಂತಲ್ಲ, ಶ್ರಮಿಕ ವರ್ಗದ ಜನರು ಕೂಡ ಬರಿಬಹುದು ಅನ್ನೋ ಒಂದು ಸತ್ಯ ಆವಾಗ ಗೊತ್ತಾಗ್ತಾ ಹೋಗುತ್ತೆ ಅಲ್ವಾ. ನಿಜ ಅಲ್ವಾ ಅದು? ಹೌದು. ಯಾಕಂದ್ರೆ ವಚನ ಸಾಹಿತ್ಯದ ಶೈಲಿ ಮತ್ತೆ ವಿಶ್ಲೇಷಣೆ ಬಗ್ಗೆ ಒಂದಷ್ಟು ಕ್ವಶನ್ಸ್ ಗಳಿದೆ, ನೋಡ್ತಾ ಹೋಗೋಣ. ವಚನಕಾರರು ತಮ್ಮ ಅಭಿವ್ಯಕ್ತಿಗೆ ಅಂದ್ರೆ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಲಿಕ್ಕೋಸ್ಕರ ಬಳಕೆ ಮಾಡಿದಂತಹ ಭಾಷೆಯ ಹಂತ ಯಾವುದು ಅಂತ ಕೇಳಿದ್ದಾರೆ. ಪೂರ್ವದ ಹಳೆಗನ್ನಡವನ್ನ ಬಳಕೆ ಮಾಡ್ತಾರ, ಹಳೆಗನ್ನಡವನ್ನ ಬಳಕೆ ಮಾಡಿದ್ರ, ನಡುಗನ್ನಡ, ಹೊಸಗನ್ನಡ ಅಂತ ಇದೆ. ಅಂದ್ರೆ ಅವರು ತಮ್ಮ ರಚನೆಗಳಿಗೋಸ್ಕರ ಅಂದ್ರೆ ವಚನಗಳನ್ನ ರಚನೆ ಮಾಡೋದಕ್ಕೋಸ್ಕರ ಯಾವ ಭಾಷೆಗಳನ್ನ ಬಳಕೆ ಮಾಡ್ಕೊಂಡ್ರು ಅಂತ ಕೇಳ್ತಾ ಇದಾರೆ. ಎಸ್, ಕಮಾನ್, ಕ್ವಿಕ್ ಆಗಿ ಬರ್ಲಿ ಆನ್ಸರು. ನಡುಗನ್ನಡ ಮೇಡಮ್ ಅಂತ ಹೇಳ್ತಿದ್ದೀರಾ. ನೋಡಿ, ಯೋಚನೆ ಮಾಡಿ. ಎಸ್, ಸರಿಯಾದ ಉತ್ತರ ಬಂತು ನಡುಗನ್ನಡ. ಏಕೆಂದ್ರೆ 12ನೇ ಶತಮಾನದಲ್ಲಿ ಹಳೆಗನ್ನಡದ ಕ್ಲಿಷ್ಟ ವ್ಯಾಕರಣದ ನಿಯಮಗಳು ಸಡಿಲಗೊಳ್ತಾ ಹೋಗುತ್ತೆ. ನೋಡಿ, ಹಂತವಾಗಿ ಇಂಗ್ಲಿಷ್ ನಲ್ಲೂ ಕೂಡ ಅಷ್ಟೇ, ಓಲ್ಡ್ ಇಂಗ್ಲಿಷ್ ಬೇರೆ, ಮಿಡಲ್ ಇಂಗ್ಲಿಷ್ ಬೇರೆ, ಮತ್ತೆ ಮಾಡರ್ನ್ ಇಂಗ್ಲಿಷ್ ಬೇರೆ. ಏಕೆಂದ್ರೆ ಅಲ್ಲೂ ಕೂಡ ಕೆಲವೊಂದು ಪದಗಳ ಅರ್ಥ ಆಗಿರ್ಬೋದು, ವ್ಯಾಕರಣದ ನಿಯಮಗಳಾಗಿರ್ಬೋದು, ಎಲ್ಲವೂ ಕೂಡ ಅರ್ಥ ಮಾಡ್ಕೊಳಕ್ ಕಷ್ಟ ಆಗ್ತಾ ಹೋಗುತ್ತೆ. ಬರ್ತಾ ಅದನ್ನ ಸುಲಭೀಕರಣ ಮಾಡ್ತಾ ಹೋಗ್ತಾರೆ. ಸುಲಭೀಕರಣ ಅಂದ್ರೆ ಯಾವ ಮಟ್ಟ ಸುಲಭೀಕರಣ ಆಯ್ತು ಅಂತಂದ್ರೆ, ಸುತ್ತಮುತ್ತ ಇರುವಂತಹ ಜನಸಾಮಾನ್ಯರಿಗೆಲ್ರಿಗೂ ಕೂಡ ಆಡು ಭಾಷೆ ಆದಂಗಾಗುತ್ತದು. ನಡುಗನ್ನಡವು ವಚನಗಳ ಮೂಲಕ ಪ್ರಬಲ ಆಗ್ತಾ ಹೋಗುತ್ತೆ. ಪಕಾರವು ಹಕಾರವಾಗಿ ಬದಲಾಗುತ್ತೆ. ಹಾಗೆ ವ್ಯಂಜನಾಂತ ಪದಗಳು ಸ್ವರಾಂತವಾಗ್ತಾ ಹೋಗುತ್ತೆ. ಇವೆಲ್ಲವೂ ಕೂಡ ಆಗಿನ ಕಾಲದಲ್ಲಿ ಆದಂತಹ ಪ್ರಮುಖ ಭಾಷಿಕ ಲಕ್ಷಣಗಳು ಅಂತ ಹೇಳಿ ಕರಿತೀವಿ. ಸರಳ ಭಾಷೆ, ಎಲ್ರಿಗೂ ಕೂಡ ಅರ್ಥ ಆಗುವಂತ ಭಾಷೆಗಳಲ್ಲಿ ವಚನಗಳು ತಯಾರಿ ಆಗ್ತಾ ಹೋಗುತ್ತೆ. ಓಕೆ, ವಚನಗಳನ್ನ ಅನುಭಾವ ಗದ್ಯದಲ್ಲಿ ಉಸುರಿದ ಆಧ್ಯಾತ್ಮಿಕ ಭಾವಗೀತೆ ಅಂತ ಹೇಳಿ ಕರೀತಾರೆ. ಯಾಕೆ ಈ ತರ ಕರೆದ್ರು? ಅನುಭಾವ ಗದ್ಯದಲ್ಲಿ ಉಸುರಿದ ಆಧ್ಯಾತ್ಮಿಕ ಭಾವಗೀತೆ ಅಂತ ವಚನಗಳನ್ನ ಕರೀತಾರೆ. ಇದಕ್ಕೇನ್ ರೀಸನ್ನು? ರಾಗಬದ್ಧವಾಗಿ ಹಾಡ್ಲಿಕ್ಕೆ ಮಾತ್ರ ಬಳಕೆ ಮಾಡ್ತಾ ಇದ್ರ? ಕಾವ್ಯದ ಲಯ, ಪ್ರತಿಮೆ ಮತ್ತು ಭಾವದ ತೀವ್ರತೆನೂ ಕೂಡ ಸಮನ್ವಯಗೊಂಡಿತ್ತ? ಅಥವಾ ಇವು ಪದ್ಯ ರೂಪದಲ್ಲಿ ಮಾತ್ರ ಇತ್ತ? ಅಥವಾ ಕೇವಲ ವೈಚಾರಿಕ ಚರ್ಚೆಗಳು ಮಾತ್ರ ಇದರಲ್ಲಿ ಸೇರ್ಪಡೆ ಆಗಿತ್ತ? ಕಮಾನ್, ಕ್ವಿಕ್ ಆಗಿ ಬರ್ಲಿ. ವಚನ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು ನಿಮಗೆ. ಅದು ಗೊತ್ತಿತ್ತು ಅಂದ್ರೆ ಇದಕ್ಕೆ ಆನ್ಸರ್ ಮಾಡೋದು ತುಂಬಾ ಈಸಿ ಆಗತ್ತೆ. ಆಪ್ಷನ್ ನಂಬರ್ 2 ಆಗುತ್ತೆ ಅಂತ ಹೇಳ್ತಿದ್ದೀರಾ. ಯೋಚನೆ ಮಾಡಿ. ವಚನ ಅಂದ್ರೆ ಏನ್ ಗೊತ್ತಾ? ಗದ್ಯ ಪದ್ಯ ಎರಡರ ಸಮ್ಮಿಶ್ರಣ ಅಂತ ಹೇಳಿ ಹೇಳ್ತೀವಿ ಅಲ್ವಾ. ಸೊ ಅಲ್ಲಿ ಸರಳ ಭಾಷೆನೂ ಕೂಡ ಇತ್ತು, ಹಾಗೆ ರಾಗ, ತಾಳ, ಲಯ ಭಾಷೆನೂ ಕೂಡ ಅಳವಡಿಕೆ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಆಪ್ಷನ್ ನಂಬರ್ ಬಿ ಇಲ್ಲಿ ಸಮನ್ವಯ ಭಾಷೆ ಇತ್ತಲ್ಲಿ. ನೋಡಿ, ವಚನಗಳು ಹೊರನೋಟಕ್ಕೆ ಗದ್ಯದಂತೆ ಕಂಡ್ರೂ ಕೂಡ ಅವುಗಳ ಒಳಗೆ ಒಂದು ಅಂತರ್ಗತ ಲಯ, ರಿದಮ್ ಇತ್ತು. ಹಾಗೆ ಚಿತ್ರಾತ್ಮಕ ಪ್ರತಿಮೆಗಳು ಕೂಡ ಇತ್ತು. ಸರ್ವೇ ಸಾಮಾನ್ಯ ಬಸವಣ್ಣನವರ ವಚನಗಳನ್ನ ಹೇಳುವಂತ ಸಂದರ್ಭದಲ್ಲಿ ನಿಮಗೆ ಗೊತ್ತಾಗತ್ತೆ, ನೀನೊಲಿದರೆ ಕೊರಡು ಕೊನರುವುದಯ್ಯ ಅಂತ ಹೇಳಿ ಹೇಳ್ತೀವಿ. ಅದನ್ನೇ ರಾಗಬದ್ಧವಾಗಿ ಕೂಡ ಹೇಳ್ತಾರೆ.
ಅಲ್ವಾ? ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನುವುದಯ್ಯ. ಈ ತರ ಒಂಥರ ಅವು ಹೊರನೋಟಕ್ಕೆ ನಮ್ಗೆ ಗದ್ಯದ ತರ ಕಾಣಿಸುತ್ತೆ, ಆದ್ರೆ ಅವುಗಳ ಭಾವಾರ್ಥಗಳನ್ನ ನೋಡಿದಾಗ ಲಯ, ಚಿತ್ರಾತ್ಮಕ ಪ್ರತಿಮೆಗಳು ಕೂಡ ಇದೆ. ಹಾಗೆ ಒಂದು ವಚನ ಆಧ್ಯಾತ್ಮದ ಒಂದು ಸತ್ಯವನ್ನ ಅಥವಾ ಭಾವವನ್ನ ತೀವ್ರವಾಗಿ ಸಂಕ್ಷಿಪ್ತವಾಗಿ ಮೂಡಿಸೋದ್ರಲ್ಲಿ ಭಾವಗೀತೆಯ ಗುಣವನ್ನ ಕೂಡ ಹೊಂದಿದೆ. ಹೌದು, ಭಾವಗೀತೆ, ಭಕ್ತಿಗೀತೆ ಎಲ್ಲವೂ ಕೂಡ ಅಡಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಅಕ್ಕಮಾದೇವಿ ವಚನ ಇದೆ. ಯಾವುದು ಅಂತಂದ್ರೆ ಈ ಇದ್ರ ಬಗ್ಗೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ನೊರೆ ಸಮುದ್ರ ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ನೊರೆತೊರೆಗಳಿಗೆ ಅಂಜಿದೊಡೆ ಎಂತಯ್ಯ. ಈ ತರ ಒಂದು ವಚನ ಇದೆಲ್ಲ. ಸೊ ಇಲ್ಲಿ ಭಾವಗೀತೆನೂ ಅಡಕ ಆಗಿದೆ, ಭಕ್ತಿ ಭಾವನೂ ಕೂಡ ಅಲ್ಲಿ ಅಡಕ ಆಗಿರೋದ್ರಿಂದ ಸೊ ಇವೇನಪ್ಪಾ ಅಂತಂದ್ರೆ ಈ ಕಡೆ ಪದ್ಯನೂ ಕೂಡ ಹೌದು, ಗದ್ಯನೂ ಕೂಡ ಹೌದು, ಎರಡೂ ಭಾವಗಳನ್ನ ಹೊಂದಿರುವಂತದ್ದು ಅಂತ ಹೇಳ್ತೀವಿ. ಸೊ ನೋಡಿ, ಒಂದು ಉಕ್ತಿ ಕೂಡ ಇದೆ, ಗದ್ಯಂ ಕವೀನಾಂ ನಿಕರ್ಷಂ ವದಂತಿ ಅಂತ ಹೇಳಿ ಹೇಳ್ತಾರೆ. ಅರ್ಥ ಆಯ್ತಾ? ವಚನದ ವಿಶಿಷ್ಟತೆನೆ ಅದು. ಎಸ್, ಪ್ರಮುಖ ವಚನಕಾರರ ವೈಶಿಷ್ಟ್ಯತೆಗಳ ಬಗ್ಗೆ ನೋಡ್ತಾ ಹೋಗೋಣ. ತುಂಬಾ ಇಂಪಾರ್ಟೆಂಟ್, ಸಾಕಷ್ಟು ಬಾರಿ ಈ ಪ್ರಶ್ನೆ ಎಕ್ಸಾಮ್ ಅಲ್ಲಿ ಬಂದಿದೆ. ಯಾರನ್ನ ಅನುಭವ ಮಂಟಪದ ಶೂನ್ಯ ಸಿಂಹಾಸನಾಧೀಶ್ವರ ಅಂತ ಹೇಳಿ ಕರೀತಾರೆ? ಬಸವಣ್ಣ, ಅಲ್ಲಮ ಪ್ರಭುಗಳು, ಚನ್ನ ಬಸವಣ್ಣ, ಹಾಗೆ ಮಡಿವಾಳ ಮಾಚಯ್ಯ ಅಂತ ಇದೆ. ನಾವು ಚಿಕ್ಕವರಿದ್ದಾಗೆಲ್ಲ ನಮ್ದು ತರಳುಬಾಳ ಸಂಸ್ಥೆಯಲ್ಲಿ ನಾವು ಓದಿದ್ದು, ಸರ್ವೇ ಸಾಮಾನ್ಯ ಗೊತ್ತಿರುತ್ತೆ, ದಾವಣಗೆರೆಯಲ್ಲಿ. ಅಲ್ಲಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ ನಮ್ಗೆ 8ನೇ ಕ್ಲಾಸಿಂದ ಹಿಡಿದು ವಚನ ಪರಿಚಯ, ಆಮೇಲೆ ವಚನ ಪ್ರವೇಶ, ಆತರ 3 ವರ್ಷನೂ ಕೂಡ 8th 9th 10th 3 ವರ್ಷನೂ ಕೂಡ ವಚನ ಪರೀಕ್ಷೆಗಳನ್ನ ಇಡ್ತಾ ಇದ್ರು. ಎವ್ರಿ ಡೇ ನಮಗೆ ಏನ್ ಮಾಡ್ತಾ ಇದ್ರು ಅಂದ್ರೆ ಒಂದು ಕ್ಲಾಸ್ ಅನ್ನ ತಗೊಳ್ತಾ ಇದ್ರು. ಬಹಳ ಅದ್ಭುತವಾಗಿ ವಚನಗಳ ಬಗ್ಗೆ ಬೋಧನೆ ಮಾಡ್ತಾ ಇದ್ರು ನಮಗೆ. ಮೇಡಮ್ ಒಬ್ರಿದ್ರು, ತುಂಬಾ ಚೆನ್ನಾಗಿ. ಆ ಸಂದರ್ಭದಲ್ಲಿ ವಚನಗಳ ಬಗ್ಗೆ ಬಹಳ ಓದ್ಕೊಂಡ್ವಿ ನಾವು. ಅದಕ್ಕೆ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಅಂತ ಹೇಳಿ ಕೂಡ ಇಡ್ತಾ ಇದ್ರು. ಬರವಣಿಗೆ ಸ್ವರೂಪ ಜಾಸ್ತಿ ಇರ್ತಾ ಇತ್ತು ಅದ್ರಲ್ಲಿ. 3 ವರ್ಷನೂ ಕೂಡ ನಾನು ಎಕ್ಸಾಮ್ ಬರ್ದಿದ್ದೀನಿ ವಚನದ್ದು. ಬಟ್ ಅದೇನು ಇಂಟರ್ನ್ಯಾಷನಲ್ ಲೆವೆಲ್ಗ ನ್ಯಾಷನಲ್ ಲೆವೆಲ್ಗ ಅಂತ ಏನಲ್ಲ, ತಿಳುವಳಿಕೆಗೆ, ಅರ್ಥ ಮಾಡ್ಕೊಳ್ಳಿ, ತಿಳುವಳಿಕೆ, ಜೀವನದಲ್ಲಿ ಕೆಲವೊಂದು ಅಳವಡಿಕೆ ಮಾಡ್ಕೊಳ್ಬಹುದಾದಂತ ಅನುಭವಗಳ ಸಾರ ಅದ್ರಲ್ಲಿ ಇರ್ತಾ ಇತ್ತು. ಓಕೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಆಲ್ಮೋಸ್ಟ್ ಎಲ್ಲರೂ ಕೂಡ ಅಲ್ಲಮ ಪ್ರಭು ಅಂತ ಹೇಳಿ ಹೇಳ್ತಾ ಇದ್ದೀರಾ. 100% ಅಲ್ಲಮ ಪ್ರಭುಗಳು. ಯಾಕೆ ಅಂತಂದ್ರೆ ವಚನ ಚಳುವಳಿಯ ವೈಚಾರಿಕ ನೇತೃತ್ವವನ್ನ ವಹಿಸ್ಕೊಂಡಿದ್ರು ಅವರು. ಅನುಭವ ಮಂಟಪ ಅಂತ ಹೇಳಿ ಒಂದು ದೊಡ್ಡ ಸಂಸತ್ತು, ನಮ್ಮ ಪ್ರಥಮ ಸಂಸತ್ತು ಅಂತ ಹೇಳಿ ಅನುಭವ ಮಂಟಪವನ್ನ ಕರಿತಾ ಇದ್ವಿ. ಅಲ್ಲಿ ಎಲ್ಲರೂ ಕೂಡ ಚರ್ಚೆಗಳಿಗೆ ಮಾರ್ಗದರ್ಶಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು. ವಚನಗಳು ಇಂದಿಗೂ ಕೂಡ ಅನುಭಾವದ ಅತ್ಯುನ್ನತ ಶಿಖರಗಳು ಅಂತ ಹೇಳಿ ಪರಿಗಣಿಸಲ್ಪಟ್ಟಿದೆ. ಆಧ್ಯಾತ್ಮದ ಜ್ಞಾನದ ಪರಾಕಾಷ್ಠೆಯನ್ನ ಕೂಡ ಅವರು ಪ್ರತಿನಿಧಿಸ್ತಾರೆ. ಸಾಮಾನ್ಯವಾಗಿ ಇಲ್ಲದೆ ಇರುವಂತ ವಿಚಾರಗಳ ಬಗ್ಗೆ ಅಲ್ಲಿ ಸೇರ್ಪಡೆ ಮಾಡಲ್ಲ. ಸಾಮಾನ್ಯ ಜನರಿಗೂ ಕೂಡ ಮಾಡಬಹುದಾದಂತ ಕೆಲಸ ಕಾರ್ಯಗಳ ಬಗ್ಗೆ ಅಲ್ಲಿ ವ್ಯಕ್ತಪಡಿಸ್ತಾರೆ. ಬಹಳ ಉನ್ನತವಾದಂತಹ ವಚನ ಸಾಹಿತ್ಯ ನಮ್ಮಲ್ಲಿದೆ. ಆದಷ್ಟು ನಾವು ಈಗ ಬರುವಂತಹ ಮಕ್ಕಳಿಗೆ ತಿಳಿಸ್ಬೇಕು, ಹೇಳ್ಬೇಕು, ಕಲಿಸ್ಬೇಕು, ಅನುಭವಗಳನ್ನ ಕೊಡ್ತಾ ಹೋಗ್ಬೇಕಾಗತ್ತೆ. ಲಾಸ್ ಯಾವ್ದು ಇಲ್ಲ ಅದ್ರಿಂದ. ಲಾಸ್ ಆಗತ್ತೇನ್ರಿ ಓದೋದ್ರಿಂದ? ಇವಾಗ ನಾವು ಕಂಪ್ಲೀಟ್ಲಿ ಮೊಬೈಲ್, ಲ್ಯಾಪ್ಟಾಪ್, ಟ್ಯಾಬ್ಸ್ ಇದ್ರ ಮೇಲೆ ಡಿಪೆಂಡ್ ಆಗಿದೀವಿ ಹೊರತಾಗಿ ಯಾವ್ದು ಪುಸ್ತಕಗಳನ್ನ ಓದುವಂತ ಅಭಿರುಚಿಗಳು ನಮ್ಮಲ್ಲಿ ಕಂಡು ಬರ್ತಾ ಇಲ್ಲ. ಯಾಕೆ ಅಂತಂದ್ರೆ ಏನು ನಮಗೆ ಏನ್ ಸರ್ಚ್ ಮಾಡ್ಬೇಕಂದ್ರು AI ಇದೆ, ಟೂಲ್ ಇದೆ, ಸರ್ಚ್ ಬಾರ್ ಇದೆ, ಫಟಾಫಟ್ ಸರ್ಚ್ ಮಾಡ್ತೀವಿ, ಎಲ್ಲ ಸಿಕ್ಬಿಡುತ್ತೆ. ಯಾರು ಪುಸ್ತಕವನ್ನ ಹುಡುಕ್ಬೇಕು, ಓದ್ಬೇಕು, ಅಭಿರುಚಿ ಪಡ್ಕೊಳ್ಬೇಕು, ಅನುಭವಗಳನ್ನ ಪಡ್ಕೊಳ್ಬೇಕು ಅನ್ನೋದು ಯಾರ ಮನ್ಸಲ್ಲೂ ಕೂಡ ಇಲ್ಲ. ಬಟ್ ಈಗಿರುವಂತಹ ನಮ್ಮ ಜನರೇಷನ್, ನಮಗೆ ಗೊತ್ತಿದೆ ಏನು ಅದರ ಒಂದು ಇಂಪಾರ್ಟೆನ್ಸ್ ಏನು ಅಂತ ನಮಗ್ ಗೊತ್ತು. ಆದಷ್ಟು ನಾವು ಮಕ್ಳಿಗೆ ಏನ್ ಮಾಡ್ಬೇಕು, ಅದರ ಒಂದಷ್ಟು ರುಚಿನ ತೋರ್ಸ್ಬೇಕಾಗತ್ತೆ. ಸಾಹಿತ್ಯದ ಅಭಿರುಚಿ ಏನಿದೆ ಅಂತ ಒಂದಷ್ಟು ತೋರ್ಸ್ಬೇಕಾಗತ್ತೆ, ಅಲ್ವೇನ್ರಿ? ಸಾಧ್ಯವಾದ್ರೆ ನಿಮ್ಮಿಂದನೇ ಶುರುವಾಗ್ಲಿ. ಬಸವಣ್ಣನವರು ಆಡಳಿತಾತ್ಮಕ ಮತ್ತು ಸಾಮಾಜಿಕ ಕ್ರಾಂತಿಯ ನೇತೃತ್ವವನ್ನ ವಹಿಸ್ಕೊಂಡಿದ್ರೆ ಅಲ್ಲಮ ಪ್ರಭುಗಳು ಜ್ಞಾನದ ಮೂಲವಾಗಿದ್ರು ಅಂತ ಹೇಳಿ ಹೇಳ್ತೀವಿ. ಓಕೆ, ಹಾಗಾದ್ರೆ 9ನೇ ಪ್ರಶ್ನೆಗೆ ಹೋಗೋಣ. ಬಸವಣ್ಣನವರ ವಚನಗಳಲ್ಲಿ ಪ್ರಮುಖವಾಗಿ ಕಂಡು ಬರುವಂತಹ ರಸ ಮತ್ತು ಭಾವ ಯಾವುದು ಅಂತ ಕೇಳಿದ್ದಾರೆ. ಅಂದ್ರೆ ಯಾವ್ಯಾವ ರಸಗಳು ಮತ್ತೆ ಭಾವಗಳನ್ನ ಸೇರ್ಪಡೆ ಮಾಡಿ ವಚನಗಳನ್ನ ರಚನೆ ಮಾಡ್ತಾ ಇದ್ರು? ವೀರ ರಸ ಇತ್ತ, ಶೃಂಗಾರ ರಸ ಇತ್ತ, ಕರುಣ ಮತ್ತು ಭಕ್ತಿ ಭಾವ ಇತ್ತ, ಅಥವಾ ಅದ್ಭುತ ರಸವನ್ನ ಬಳಕೆ ಮಾಡ್ತಾ ಇದ್ರ?
ಈ ತರ ಪ್ರಶ್ನೆಗಳೆಲ್ಲ ಕೇಳ್ತಾರ ಮೇಡಮ್ ನಮಗೆ ಅಂತ ನೀವ್ ಯಾರು ಯೋಚನೆ ಮಾಡ್ಬೇಡಿ. ಕೇಳಬಹುದು ಅನ್ನೋ ಉದ್ದೇಶದಿಂದ ನಾನು ನಿಮಗೆ ಎಲ್ಲಾನು ಕೂಡ ಕೊಡ್ತಾ ಇದ್ದೀನಿ. ಯಾವ ಆಂಗಲ್ ಇಂದನೂ ಕೂಡ ಕವರ್ ಆಗಿಲ್ಲ ಅಂತ ಅನ್ಬಾರ್ದು. ಎಲ್ಲಾ ಆಂಗಲ್ಗಳಲ್ಲಿ, ಆಂಗಲ್ ಅಂದ್ರೆ ಗೊತ್ತಾಗತ್ತಲ್ಲ, 360 ಆಂಗಲ್ ಅಂತ ಹೇಳ್ತೀವಿ. ಸೊ ಎಲ್ಲಾ ಆಂಗಲ್ ಅಲ್ಲಿ ನಿಮ್ಗೆ ಕವರ್ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದಾಗಿರೋದ್ರಿಂದ ಸೊ ಎಲ್ಲವನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಯಸ್, ವೆರಿ ಗುಡ್. ಆಪ್ಷನ್ ನಂಬರ್ ಸಿ ಅಂತ ಹೇಳ್ತಿದ್ದೀರಾ. ಅವರ ವಚನಗಳಲ್ಲಿ ಪ್ರಮುಖವಾಗಿ ಕರುಣೆ ಮತ್ತೆ ಭಕ್ತಿ ಭಾವ ಜಾಸ್ತಿ ಇರ್ತಿತ್ತು. ನೋಡಿ, ಅದಕ್ಕೆ ಹೇಳ್ತಾರೆ ದಯೆಯೇ ಧರ್ಮದ ಮೂಲವಯ್ಯ ಅಂತೇಳಿ ಹೇಳ್ತಾರೆ. ಇದು ಕರುಣೆಯನ್ನ ತೋರಿಸ್ತಕ್ಕಂಥದ್ದು. ಹಾಗೆ ಧರ್ಮ ಅಂದ ತಕ್ಷಣ ದೇವ್ರ ಬಗ್ಗೆ ತೋರಿಸುವಂತಹ ಕಾಳಜಿ, ಇದೊಂಥರ ಅದಮ್ಯ ಭಕ್ತಿ ಇದ್ದಂಗೆ ಅಲ್ವಾ? ಹಾಗಾಗಿ ಅವರ ಒಂದು ರಚನೆ ಮಾಡುವಂತ ವಚನಗಳಲ್ಲಿ ಭಕ್ತಿ ಭಾವ ಹಾಗೆ ಕರುಣೆ ಎಲ್ಲವೂ ಕೂಡ ಸೇರ್ಕೊಂಡಿತ್ತು. ಯೋಗಾಂಗ ತ್ರಿವಿಧಿ ಎಂಬ ಕೃತಿಯನ್ನ ರಚಿಸಿದಂತಹ ವಚನಕಾರ್ತಿ ಯಾರು ಅಂತ ಕೇಳಿದ್ದಾರೆ. ತುಂಬಾ ಇಂಪಾರ್ಟೆಂಟ್. ಇದನ್ನ ಕೂಡ ಒಂದ್ಸಲ ನಿಮ್ಗೆ GPSTR ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ ಕ್ವಶನ್ ಅನ್ನ. ಅಕ್ಕ ಮಹಾದೇವಿ, ಮುಕ್ತಾಯಕ್ಕ, ಆಯ್ದಕ್ಕಿ ಲಕ್ಕಮ್ಮ, ಸತ್ಯಕ್ಕ ಅಂತ ಇದೆ. ನೋಡಿ, ಆ 12ನೇ ಶತಮಾನದಲ್ಲಿ ಕೇವಲ ಶರಣರಷ್ಟೇ ಬರಲ್ಲ, ಶರಣೆಯರು ಕೂಡ ಪಾಲ್ಗೊಳ್ತಾರೆ. ಅವಾಗ ಸ್ತ್ರೀಯರ ಸ್ಥಾನಮಾನಕ್ಕೂ ಕೂಡ ಹೆಚ್ಚಾಗಿ ಪ್ರಾಶಸ್ತ್ಯವನ್ನ ಕೊಡ್ಲಾಗತ್ತ. ಯೋಗಾಂಗ ತ್ರಿವಿಧಿ ಎಂಬ ಕೃತಿಯನ್ನ ರಚಿಸಿದಂತಹ ವಚನಕಾರ್ತಿ ಯಾರು ಅಂತ ಇದೆ. ಆಲ್ಮೋಸ್ಟ್ ನಿಮ್ಮೆಲ್ಲರ ಉತ್ತರ ಮುಕ್ತಾಯಕ್ಕ ಅಂತೇಳಿ ಹೇಳ್ತಿದ್ದೀರಾ. ಸರಿಯಾದ ಉತ್ತರ ಬಂದು ಅಕ್ಕಮಹಾದೇವಿಯವರು. ಸೊ ಇವರು ವಚನಗಳ ಜೊತೆಗೆ ಯೋಗಾಂಗ ತ್ರಿವಿಧಿ ಎಂಬ ವಿಶಿಷ್ಟ ಕೃತಿಯನ್ನ ಕೂಡ ರಚಿಸ್ತಾರೆ. ಆಧ್ಯಾತ್ಮದ ಮಜಲುಗಳನ್ನ ವಿವರಣೆ ಕೊಡ್ತಾ ಹೋಗ್ತಾರೆ. ಅಂದ್ರೆ ಇವ್ರು ಕಂಪ್ಲೀಟ್ಲಿ ಕನ್ನಡದ ಮೊದಲ ಸ್ತ್ರೀವಾದಿ ಕವಯಿತ್ರಿ ಅಂತ ಹೇಳಿ ಗುರುತಿಸ್ತೀವಿ. ಲೌಕಿಕ ಪತಿಯನ್ನ ನಿರಾಕರಿಸ್ತಾರೆ, ದೈವಿಕ ಪತಿಯನ್ನ ಆರಿಸ್ಬಿಟ್ಟು ಇವರ ಕಾವ್ಯದ ಮುಖ್ಯ ವಸ್ತು ಅಂತ ಹೇಳಿ ಹೇಳ್ತೀವಿ. ಓಕೆ, ಇವರ ವಚನಗಳಲ್ಲಿ ಶರಣಸತಿ, ಲಿಂಗಪತಿ ಎಂಬ ಭಾವದ ಆರ್ಥತೆ ಮತ್ತು ಶರಣಾಗತಿಯನ್ನ ನಾವು ಕಾಣಬಹುದು. ನೆಕ್ಸ್ಟ್ ಹೋಗೋಣ. ಮುಂದನೇ ಪ್ರಶ್ನೆ ಲಾಕ್ಷಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆ ಬಗ್ಗೆ ನೋಡ್ತಾ ಹೋಗೋಣ. 12ನೇ ಶತಮಾನದ ವಚನ ಚಳವಳಿಯು ಯಾವ ರಾಜವಂಶದ ಆಳ್ವಿಕೆಯ ಕಾಲದಲ್ಲಿ ಜನ್ಮ ತಾಳುತ್ತೆ? ರಾಷ್ಟ್ರಕೂಟರು, ಕಲ್ಯಾಣದ ಕಳಚೂರಿಗಳು, ಅದರಲ್ಲೂ ಕೂಡ ಬಿಜ್ಜಳನ ಕಾಲದಲ್ಲಿ, ಹೊಯ್ಸಳರು, ವಿಜಯನಗರದ ಅರಸರು ಅಂತ ಇದೆ. ಇದಕ್ಕೆಲ್ರೂ ಆನ್ಸರ್ ಮಾಡೇ ಮಾಡ್ತೀರಾ. ಅಫ್ಕೋರ್ಸ್ ಗೊತ್ತಿಲ್ಲ ಅನ್ನೋ ಹಾಗೆ ಇಲ್ಲ ನಮ್ಮೆಲ್ಲಾ ವಿದ್ಯಾರ್ಥಿಗಳಿಗೆ, ಅಲ್ವೇನ್ರಿ? ಓದಿರ್ತೀರಾ, ಗೊತ್ತಿರುತ್ತೆ, ಶೋರ್ ಆಗಿ ಆನ್ಸರ್ ಮಾಡೇ ಮಾಡ್ತೀರಾ. ವೆರಿ ಗುಡ್. ಕಲ್ಯಾಣದ ಕಳಚೂರಿಗಳು, ಕಲ್ಯಾಣದ ಚಾಳುಕ್ಯರು ಬೇರೆ, ಕಲ್ಯಾಣದ ಕಳಚೂರಿಗಳು ಬೇರೆ. ಮೇಡಮ್ ಅವ್ರು ಬೇರೆ ಇವ್ರು ಬೇರೆ ಬರ್ತಾರ ಅನ್ಬೇಡಿ, ಅಲ್ಲೇನೆ ಬಸವ ಕಲ್ಯಾಣ ಅಂತ ನಾವೇನ್ ಹೇಳ್ತೀವಿ ಅಲ್ಲೇನೆ. ಎಸ್, ಸರಿ ಇದೆ. ಕಲ್ಯಾಣದ ಕಳಚೂರಿಗಳು ಬಿಜ್ಜಳನ ಕಾಲದಲ್ಲಿ ಇರ್ತಾರೆ. ನೋಡಿ, ಕಲ್ಯಾಣದ ಬಿಜ್ಜಳನ ಆಸ್ಥಾನದಲ್ಲಿ ಬಸವಣ್ಣನವರು ಪ್ರಧಾನ ಮಂತ್ರಿಗಳಾಗಿ ವಚನ ಕ್ರಾಂತಿಯನ್ನ ಮಾಡ್ತಾರೆ. ಅಂದ್ರೆ ಸರ್ವೇ ಸಾಮಾನ್ಯವಾಗಿ ಒಂದು ಸಮಾಜ ಸುಧಾರಣೆ ಮಾಡ್ಬೇಕು ಅಂತ ಹೇಳಿ ಸಾಮಾನ್ಯ ಎಲ್ಲಾ ಜನರು ಕೂಡ ಸಮಾನರು, ಯಾವುದೇ ರೀತಿ ಭೇದ ಭಾವಗಳು ಇಲ್ಲ ಅಂತ ಹೇಳಿ ವಚನ ಸಾಹಿತ್ಯ ಶುರುವಾಗತ್ತೆ. ಸೊ ಕಲ್ಯಾಣ ನಗರವನ್ನ ಕೇಂದ್ರವಾಗಿರಿಸಿಕೊಂಡು ಬೆಳೆದಂತ ಸಾಮಾಜಿಕ ಆಂದೋಲನವಾಗಿದ್ದು ಅನುಭವ ಮಂಟಪ ಇಲ್ಲಿನ ಪ್ರಮುಖ ವೇದಿಕೆ. ಇವತ್ತಿಗೂ ಕೂಡ ಅಲ್ಲಿ ಅನುಭವ ಮಂಟಪ ಇದೆ, ಗೊತ್ತಿರುತ್ತೆ ನಿಮ್ಗೆ. ಅಂಡ್ ಸುಮಾರು ಒಂದು 500 ಕೋಟಿ ವೆಚ್ಚದಲ್ಲಿ ಅಲ್ಲಿ ದೊಡ್ಡ ಬೃಹತ್ ಅನುಭವ ಮಂಟಪವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅನುದಾನ ಸಿಕ್ಕಿದೆ. ಆ ಭಾಗದವರಾಗಿದ್ರೆ ನಿಮಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಹೊಯ್ಸಳರ ಕಾಲವು ನಂತರದ ಹರಿಹರ ರಾಘವಾಂಕರ ಕಾಲಕ್ಕೂ ಕೂಡ ಸಂಬಂಧಪಟ್ಟಿದೆ ಅಂತ ಹೇಳಿ ಹೊಯ್ಸಳರ ಕಾಲವನ್ನ ಗುರುತಿಸ್ತೀವಿ. ಶೂನ್ಯ ಸಂಪಾದನೆ ಎಂಬ ಕೃತಿಯು ಯಾವುದಕ್ಕೆ ಸಂಬಂಧಪಟ್ಟಿದೆ? ಶೂನ್ಯ ಸಂಪಾದನೆ ಜೈನ ಧರ್ಮದ ಪುರಾಣಗಳು, ಶಿವಶರಣರ ವಚನಗಳು ಮತ್ತೆ ಸಂವಾದಗಳ ಸಂಕಲನ, ಬಸವಣ್ಣನವರ ಜೀವನ ಚರಿತ್ರೆ, ಹೊಸಗನ್ನಡದ ಕವಿತೆಗಳ ಸಂಗ್ರಹ ಅಂತ ಇದೆ. ಓಕೆ, ಶೂನ್ಯ ಸಂಪಾದನೆ ಕೇಳಿದ್ದೀರಾ ಕೃತಿನ? ಕೇಳಿರ್ತೀರಾ ನನಗನ್ಸಿದ ಮಟ್ಟಿಗೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತೀರಾ ಅಂತಂದ್ರೆ ಇದು ಎಲ್ಲ ಕಾಮನ್ ಆಗಿ ಕೇಳಿರ್ತಾರೆ ಕ್ವಶನ್ಸ್ಗಳು. KPSC ಎಕ್ಸಾಮ್ಸ್ ಆಗಿರ್ಬೋದು ಅಂಡ್ ನಮ್ಮ KEA ಇಂದ ತಗೊಳ್ಳುವಂತಹ ಎಕ್ಸಾಮ್ಸ್ ಗಳಲ್ಲಿ ಕಡ್ಡಾಯ ಕನ್ನಡ ಅಂತ ಏನು ಓದ್ತಾರೆ
ಅದರಲ್ಲಿ ಸರ್ವೇ ಸಾಮಾನ್ಯವಾಗಿ ಈ ರೀತಿ ಪ್ರಶ್ನೆಗಳು ಕಡ್ಡಾಯವಾಗಿ ಕೇಳ್ತಾರೆ. ಓಕೆ, ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ. ಯಾಕೆ ಅಂತಂದ್ರೆ ಶಿವಶರಣರ ವಚನಗಳು ಮತ್ತೆ ಸಂವಾದಗಳ ಸಂಕಲನವನ್ನೇ ಶೂನ್ಯ ಸಂಪಾದನೆ ಅಂತ ಕರೆದ್ರು. ಓಕೆ, ಇದನ್ನ ಯಾರು ಬರೀತಾರೆ ಅಂತ ನೋಡೋಣ. 15ನೇ ಶತಮಾನದಲ್ಲಿ ಶಿವಗಣ ಪ್ರಸಾದಿ ಮಹದೇವಯ್ಯ ಹಾಗೆ ಬೇರೆ ಶರಣರೆಲ್ಲ ಸೇರ್ಕೊಂಡು ವಚನಗಳನ್ನ ಆಧರಿಸಿ ಅವರ ನಡುವಿನ ಚರ್ಚೆಗಳನ್ನ ಸಂವಾದ ರೂಪದಲ್ಲಿ ಜೋಡಿಸಿದಂತಹ ಕೃತಿಯನ್ನೇ ನಾವು ಶೂನ್ಯ ಸಂಪಾದನೆ ಅಂತ ಕರಿತೀವಿ. ಓಕೆ, ಯಾವುದು ಅಂತ ಅರ್ಥ ಆಯ್ತಾ? ವಚನಗಳ ಕೊನೆಯಲ್ಲಿ ಬರುವಂತಹ ಅಂಕಿತ ನಾಮವು ಏನನ್ನ ಸೂಚಿಸುತ್ತದೆ? ಕವಿಯ ಮನೆಯ ವಿಳಾಸ, ಕವಿಯ ಆರಾಧ್ಯ ದೈವ ಮತ್ತು ಅಥವಾ ಅವರ ಆಧ್ಯಾತ್ಮಿಕ ಮುದ್ರೆ, ರಾಜನು ನೀಡಿದಂತಹ ಬಿರುದು, ತಂದೆ ತಾಯಿಯ ಹೆಸರು ಅಂತ ಇದೆ. ತುಂಬಾ ಸಿಂಪಲ್ ಆಗಿದೆ. ಓಕೆ ಅಲ್ವಾ? ಅಂಕಿತ ನಾಮಗಳನ್ನ ಯಾಕೆ ಬಳಕೆ ಮಾಡ್ತಾರೆ ಅಂತಂದ್ರೆ, ಒಂದು ಆ ಕವಿಯ ಆರಾಧ್ಯ ದೈವ. ಈಗ ಬಸವಣ್ಣನವರ ಆರಾಧ್ಯ ದೈವ ಕೂಡಲ ಸಂಗಮ ದೇವ. ಸೊ ಅವ್ರ ಪ್ರತಿ ವಚನಗಳಲ್ಲೂ ಕೂಡ ಕೂಡಲ ಸಂಗಮನನ್ನ ನೆನೆಸ್ಕೊಂಡು ಬರ್ದಿದ್ದಾರೆ. ಅಥವಾ ಅವರ ಆಧ್ಯಾತ್ಮಿಕ ಮುದ್ರೆಯನ್ನ ಕೂಡ ಅದೇನ್ ಮಾಡ್ಬೋದು, ಪ್ರತಿಬಿಂಬಿಸ್ಬೋದು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ. ಓಕೆ, ನಾನು ಹೇಳಿದ್ನಲ್ಲ ಬಸವಣ್ಣನವರದ್ದು ಹೇಳಿದೆ, ದಾಸಿಮಯ್ಯ, ಬಹಳಷ್ಟು ಶರಣರಿದ್ದಾರೆ. ನೆಕ್ಸ್ಟ್, 100 ಕಾವ್ಯದ ಸಾರ ಒಂದು ಸಾಕ್ಷಾತ್ಕಾರ ಎಂಬ ಮಾತು ವಚನ ಸಾಹಿತ್ಯಕ್ಕೆ ಹೇಗೆ ಅನ್ವಯ ಆಗುತ್ತೆ ಅಂತ ಕೇಳಿದ್ದಾರೆ. ವಚನಗಳು ಕಾವ್ಯಗಳಿಗಿಂತ ಉದ್ದವಾಗಿದೆ. ಕಾವ್ಯ ಅಂದ್ರೆ ಪದ್ಯಗಳು ಅಂತ ಅರ್ಥ. ವಚನಗಳಲ್ಲಿ ಕೇವಲ ಕಲ್ಪನೆಗಳಿದೆ. ವಚನಗಳು ಬೌದ್ಧಿಕ ಕಸರತ್ತಿಗಿಂತ ಹೆಚ್ಚಾಗಿ ಅನುಭಾವದ ನೇರ ಸತ್ಯಗಳಾಗಿವೆ. ವಚನಗಳನ್ನ ಹಾಡ್ಲಿಕ್ಕೆ 100 ರಾಗಗಳು ಬೇಕು ಅಂತ ಇದೆ. 100 ಕಾವ್ಯದ ಸಾರ ಒಂದು ಸಾಕ್ಷಾತ್ಕಾರ ಅಂತ ಇದೆ. ಹಾಗಾದ್ರೆ ಈ ಮಾತು ವಚನ ಸಾಹಿತ್ಯಕ್ಕೆ ಅನ್ವಯ ಆಗುತ್ತೋ ಆಗಲ್ವೋ? ಆಗತ್ತಾ? 100% ಆಗುತ್ತೆ. ಹೇಗಾಗತ್ತೆ? ಇನ್ನೊಂದು 7-8 ತರಗತಿ ನಾನು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ತಗೊಳ್ತೀನಿ ನಿಮ್ಗೆ. ಬಿಕಾಸ್ ಬೇಕು, ಎಲ್ಲಾ ರೀತಿನೂ ಬೇಕು ಅಂತ ಮೊದ್ಲೇನೆ ಹೇಳಿದೀನಿ. ಆ ಒಂದ್ 7-8 ತರಗತಿಗಳಲ್ಲಿ ಎಲ್ಲಾ ಕಂಪ್ಲೀಟ್ ಆಗಿ ರಿವೈಸ್ಡ್ ಆಗಿ ಹೋಗುತ್ತೆ. ನಡುಗನ್ನಡದ ಕವಿಗಳ ಬಗ್ಗೆ ಒಂದಷ್ಟು ತಿಳ್ಕೊಳ್ಬೇಕು. ಅಂಡ್ ಹೊಸಗನ್ನಡದ ಕವಿಗಳು ಅವ್ರು ಬರೆದಂತ ಕೃತಿಗಳಾಗಿರ್ಬೋದು, ವೈಶಿಷ್ಟ್ಯತೆಗಳ ಬಗ್ಗೆ ಸ್ವಲ್ಪ ಅದನ್ನ ಹೇಳಿ ನಂತರದಲ್ಲಿ ನಾನು ನಿಮಗೆ ಮತ್ತೆ ಗ್ರಾಮರ್ನ ಸ್ಟಾರ್ಟ್ ಮಾಡ್ತೀನಿ. ಅಂಡ್ GPT-ನವರಿಗೆ ರಿಟರ್ನ್ ಗ್ರಾಮರ್ ಇದೆ. ಸೊ ರಿಟರ್ನ್ ಗ್ರಾಮರ್ ಅಂದ್ರೆ ರಿಟರ್ನ್ ಕನ್ನಡ ಇದೆಲ್ಲ ನಿಮಗೆ ಸಪ್ರೇಟ್ ಆಗಿ ತಗೊಳ್ತೀನಿ ನಾನು. ಅವಾಗ HSTR PSTR ಅವ್ರಿಗೆ ಕನ್ನಡ ಇರೋದಿಲ್ಲ. ಅವಾಗ ಡ್ರಾಪ್ ಮಾಡಿ GPSTR ಸಪ್ರೇಟ್ ಆಗಿ ತಗೊಳ್ತೀನಿ. ಗದ್ಯ ಭಾಗ, ಪದ್ಯ ಭಾಗ ಹೆಂಗ್ ಪೂರ್ಣಗೊಳಿಸೋದು, ಆಮೇಲೆ ವಚನಗಳನ್ನ ಹೆಂಗ್ ಎಕ್ಸ್ಪ್ಯಾಂಡ್ ಮಾಡಿ ಬರೆಯೋದು, ಲೆಟರ್ ರೈಟಿಂಗ್ ಬಗ್ಗೆ ಅವೆಲ್ಲ ನಾನು ನಿಮಗೆ ಒಂದು 10 ತರಗತಿಗಳಲ್ಲೆಲ್ಲ ಮುಗಿದೋಗ್ಬಿಡತ್ತೆ. ಅದನ್ನ ನಾನು ನಿಮಗೆ ಸಪ್ರೇಟ್ ಆಗಿ ಕೊಟ್ಟಿರ್ತೀನಿ, ನೋಡ್ಕೋವಂತೆ. ಸರಿ ಇದೆ ಆಪ್ಷನ್ ನಂಬರ್ ಸಿ. ವಚನಗಳು ಬೌದ್ಧಿಕ ಕಸರತ್ತಿಗಿಂತಲೂ ಕೂಡ ಹೆಚ್ಚು ಅನುಭವಗಳನ್ನ ಕೊಡುವಂತಹ ಸತ್ಯಗಳು ಅಂತ ಹೇಳಿ ಹೇಳ್ತೀವಿ. ಓಕೆ, ವಚನ ಸಾಹಿತ್ಯವು ಸ್ತ್ರೀ ಸಂವೇದನೆಗೆ ನೀಡಿದಂತಹ ಕೊಡುಗೆ ಏನು? ಸ್ತ್ರೀಯರು ವಚನಗಳನ್ನ ಕೇಳಲು ಮಾತ್ರ ಅರ್ಹರು ಎಂದಿದ್ದು, ಸ್ತ್ರೀಯರಿಗೂ ಆಧ್ಯಾತ್ಮ ಸಾಹಿತ್ಯ ರಚನೆಯಲ್ಲಿ ಸಮಾನ ಹಕ್ಕನ್ನ ನೀಡುತ್ತೆ, ಕೇವಲ ಅಕ್ಕಮಹಾದೇವಿಯರನ್ನ ಮಾತ್ರ ಗೌರವಿಸಿದ್ದು, ಸ್ತ್ರೀಯರು ಅಡಿಗೆ ಮಾಡುವ ಬಗ್ಗೆ ಮಾತ್ರ ವಚನವನ್ನ ಬರ್ದದ್ದು ಅಂತ ಇದೆ. ಬಹಳ ಸಿಂಪಲ್ ಆಗಿದೆ ಕ್ವಶನ್. ಆಕ್ಚುಲಿ ಏನಪ್ಪಾ ಅಂದ್ರೆ HSTR ನವರಿಗೆ ಕನ್ನಡ ವಿಷಯಗಳನ್ನ ಇಟ್ಟಿರ್ಲಿಲ್ಲ. 2015 ತನಕಲೂ ಕೂಡ ಕನ್ನಡ ಇರ್ಲಿಲ್ಲ. ಆದ್ರೂ ಕೂಡ ನಾವ್ ಯಾಕೆ ಕೊಡ್ತಾ ಇದ್ದೀವಿ, ಮುಂದೆ ನಿಮ್ಗೆ ಏನಾದ್ರು ಕನ್ನಡ ಕಂಪಲ್ಸರಿ ಮಾಡ್ತಾರೆ, 125 ಮಾರ್ಕ್ಸಿಗಾದ್ರೂ ಕನ್ನಡ ಕೇಳಿದ್ರು ಅಂತಂದ್ರೆ ನಿಮಗೆ ಅವಾಗ ಸಫರ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇವಾಗ್ಲೇ ನಾನು ಕೊಡ್ತಾ ಇದ್ದೀನಿ. ನೋಡ್ಕೊಳ್ಳಿ. ಮುಂದೆ ಕೊಟ್ರು ಓಕೆ, ಕೊಡದೇ ಇದ್ರು ಓಕೆ, ಯೂಸ್ ಆಗತ್ತೆ. ಇನ್ನು GPT-ನವ್ರಿಗಂತೂ ಹೈಯೆಸ್ಟ್ ನಿಮಗೆ ಜಾಸ್ತಿ ಕೇಳೋದು ಥರ್ಡ್ ಪೇಪರ್ ಕನ್ನಡ 100 ಮಾರ್ಕ್ಸ್ ಕೇಳ್ತಾರಲ್ಲ, ಅಲ್ಲಿ ಗ್ರಾಮರ್, ಸಾಹಿತ್ಯ ಆಗಿರ್ಬೋದು ಎಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ 25 ಮಾರ್ಕ್ಸ್ ಕಾಮನ್ GK ಪೇಪರ್ ಅಲ್ಲಿ ಕೇಳ್ತಾರೆ, ಅದು ಬೇರೆ. PSTR ನಲ್ಲೂ ಕೂಡ 20 ಮಾರ್ಕ್ಸ್ ಕನ್ನಡ ಕೇಳ್ತಾರೆ. ಅಂಡ್ CTT ನಲ್ಲಿ 30 ಮಾರ್ಕ್ಸ್ಗೆ, TET ನಲ್ಲಿ ಕೂಡ 30 ಮಾರ್ಕ್ಸ್ ಕೇಳ್ತಾರೆ. ಮತ್ ಕನ್ನಡ ವಿಷಯಕ್ಕೆ ಪ್ರಾಮಿನೆಂಟ್ ಇಲ್ವಾ ಅಂದ್ರೆ ಎಲ್ಲ ಇದೆ.
ಓದೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ ಬಿ. ವೆರಿ ಗುಡ್. ಮತ್ತೆ ಜಾಸ್ತಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡೋ ಅಗತ್ಯ ಇಲ್ಲ. ಮುಂದಿನ ಪ್ರಶ್ನೆ ಹೋಗೋಣ. ದಯೆಯೇ ಧರ್ಮದ ಮೂಲವಯ್ಯ ಎಂಬ ಬಸವಣ್ಣನವರ ವಚನದ ಸಾರಾಂಶವೇನು ಅಂತ ಕೇಳಿದ್ದಾರೆ. ಧರ್ಮವು ಕೇವಲ ಮಂತ್ರಗಳಿಂದ ಕೂಡಿದೆ. ಕರುಣೆ ಅಥವಾ ದಯೆ ಇಲ್ಲದ ಯಾವುದೇ ಕ್ರಿಯೆಯು ಧರ್ಮವಾಗಲಾರದು. ದಯೆಯು ಕೇವಲ ಪ್ರಾಣಿಗಳಿಗೆ ಮಾತ್ರ ಸೀಮಿತ. ದಯೆ ತೋರಿಸುವುದು ದೌರ್ಬಲ್ಯದ ಲಕ್ಷಣ ಅಂತ ಇದೆ. ಓಕೆ, ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಆಗುತ್ತೆ ಅಂತ ಹೇಳ್ತಿದ್ದೀರಾ. ವೆರಿ ಗುಡ್. ಬಸವಣ್ಣನವರು ಏನ್ ಮಾಡ್ತಾರೆ, ಧರ್ಮವನ್ನ ಆಚರಣೆಗಳಿಂದ ಬಿಡಿಸಿ ನೈತಿಕತೆಯ ತಳಹದಿಯ ಮೇಲೆ ಸ್ಥಾಪನೆ ಮಾಡ್ತಾರೆ. ಅವ್ರ ಪ್ರಕಾರ ಸಕಲ ಜೀವರಾಶಿಗಳ ಮೇಲೆ ದಯೆ ತೋರೋದೇ ನಿಜವಾದ ಭಕ್ತಿ ಅಂತ ಹೇಳಿ ಹೇಳ್ತಾರೆ. ಈ ಮಾನವತಾವಾದದ ಮೂಲ ಮಂತ್ರ ಇದು ವಚನ ಸಾಹಿತ್ಯ ಅನ್ನೋದು. ಜಾಗತಿಕ ಶಾಂತಿಗೆ ಇದು ಒಂದ್ ರೀತಿ ಅಡಿಪಾಯ ಹಾಕ್ತಂಗೆ ಅಂತ ಹೇಳಿ ಅವರ ಅಭಿಪ್ರಾಯಗಳನ್ನೆಲ್ಲ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಬಂದು ಹೀಗಿದೆ. ವಚನಗಳಲ್ಲಿ ಬಳಕೆಯಾದ ಅರಿಸಿನವನೇ ಮಿಂದು ಹೊಂದೊಡಿಗೆಯನೇ ತೊಟ್ಟು ಅನ್ನೋ ಒಂದು ಸಾಲಿದೆ. ಹಾಗಾದ್ರೆ ಈ ಸಾಲು ಯಾವ ಭಾವವನ್ನ ಪ್ರತಿನಿಧಿಸುತ್ತೆ ಅಂತ ಕೇಳಿದ್ದಾರೆ. ಪ್ರಶ್ನೆ ಓದ್ಕೊಳ್ಳಿ. ಯೂಶುವಲಿ ಬೇರೆ ಕನ್ನಡ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ, ಆಪ್ಷನಲ್ ಕನ್ನಡ ತಗೊಂಡು ಓದಂತ ವಿದ್ಯಾರ್ಥಿಗಳಿಗೆ ಈ ತರ ಎಲ್ಲ ಸಾಲುಗಳು ಗೊತ್ತಿರುತ್ತೆ. ಬೇರೆಯವ್ರಿಗೆ ಸ್ವಲ್ಪ ಟಫ್ ಆಗುತ್ತೆ. ಹಂಗಂತ ಹೇಳಿ ತಪ್ಪಾಗಿ ನಾವು ಕಲಿತಾ ಇದೀವ ಅಂತ ಹೇಳಿ ಮನ್ಸಿಗೆ ತಗೊಳಕ್ ಹೋಗ್ಬೇಡಿ. ನೀವು ಸರಿಯಾಗಿ ಕಲಿತಾ ಇದ್ದೀರಾ, ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಅರಿಸಿನವನೇ ಮಿಂದು ಹೊಂದೊಡಿಗೆಯನೇ ತೊಟ್ಟು ಅಂತ ಇದೆ. ಹಾಗಾದ್ರೆ ಕೇವಲ ಆಭರಣಗಳ ಮೇಲಿನ ಪ್ರೇಮ, ಶರಣ ಸತಿ ಲಿಂಗಪತಿ ಎಂಬ ಮಧುರ ಭಕ್ತಿ ಭಾವ, ಯುದ್ಧಕ್ಕೆ ಸಿದ್ಧವಾಗುವ ವೀರನ ಉತ್ಸಾಹ, ಹೊಸ ಮನೆಗೆ ಹೋಗುವಂತಹ ಸಂಭ್ರಮ ಅಂತ ಇದೆ. ಹಾಗಾದ್ರೆ ಆ ಸಾಲು ಯಾವ ಭಾವವನ್ನ ವ್ಯಕ್ತಪಡಿಸುತ್ತೆ? ಓಕೆ, ಆಪ್ಷನ್ ನಂಬರ್ ಬಿ ಆಗುತ್ತೆ ಮೇಡಮ್. 100% ನಿಮ್ಮ ಉತ್ತರ ಸರಿಯಾಗಿದೆ. ನೋಡಿ, ವಚನ ಸಾಹಿತ್ಯದಲ್ಲಿ ನಮ್ಮ ಕನ್ನಡ ಭಾಷೆಗೆ ಅಥವಾ ಕನ್ನಡ ಸಾಹಿತ್ಯಕ್ಕೆ ಒಂದು ಅದ್ಭುತವಾದಂತ ಕೊಡುಗೆಯನ್ನ ಕೊಡ್ತು ಅಂತ ನಾವ್ ಹೇಳಿದ್ವಿ. ಹಾಗಾದ್ರೆ ವಚನ ಸಾಹಿತ್ಯವು ಕನ್ನಡ ಭಾಷೆಗೆ ತಂದಂತಹ ಪ್ರಮುಖ ವ್ಯಾಕರಣ ಬದಲಾವಣೆ ಯಾವುದು ಅಂತ ಕೇಳಿದ್ದಾರೆ. ಸಂಸ್ಕೃತ ಪ್ರತ್ಯಯಗಳ ಕಡ್ಡಾಯವಾದಂತಹ ಬಳಕೆ ಆಯ್ತಾ, ಅಥವಾ ಹಳೆಗನ್ನಡದ ಪಾಕಾರವು ಹಕಾರವಾಗಿ ಪೂರ್ಣವಾಗಿ ಸ್ಥಾಪಿತವಾಗತ್ತಾ, ರಸ್ವ ಸ್ವರಗಳ ಸಂಪೂರ್ಣ ನಿಷೇಧ ಆಯ್ತಾ, ಅಥವಾ ಕೇವಲ ಗದ್ಯ ರೂಪದ ವ್ಯಾಕರಣದ ಬಳಕೆ ಆಯ್ತಾ? ಇಲ್ಲಿ ನೋಡಿ, ಏನು ಕೊಡುಗೆ ಕೊಟ್ಟಿದ್ದು ವಚನ ಸಾಹಿತ್ಯ? ವಚನ ಸಾಹಿತ್ಯ ಕನ್ನಡ ವ್ಯಾಕರಣಕ್ಕೆ ಯಾವ ಕೊಡುಗೆಯನ್ನ ಕೊಡ್ತು ಅಂತ ಪ್ರಶ್ನೆ ಇದೆ. ಯಾವ ಕೊಡುಗೆ ಕೊಡ್ತು? ವೆರಿ ಗುಡ್. ಇಲ್ಲಿ ಪಕಾರ ನೋಡಿ, ವಚನಕಾರರು ಬಳಸಿದಂತ ಭಾಷೆಯಲ್ಲಿ ಹತ್ತು, ಹಂಪಿ, ಹೊನ್ನು ಎಂಬ ಹಕಾರಂತ ರೂಪಗಳು ಕಾಣಿಸ್ಕೊಳ್ಳುತ್ತೆ. ಇದು ಭಾಷೆಯ ಉಚ್ಚಾರಣೆಯನ್ನ ಸರಳಗೊಳಿಸುತ್ತೆ. ಅಲ್ಲಿವರೆಗೂ ಕೂಡ ಹಳೆಗನ್ನಡದಲ್ಲಿ ಪತ್ತು, ಪಂಪಿ, ಪನ್ನು ಈ ರೀತಿ, ಪೊನ್ನು ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಪಕಾರಂತ ಇತ್ತು. ಸೊ ಪಾಕಾರಂತವನ್ನ ತೆಗ್ದಾಕಿ ಇವ್ರು ಏನ್ ಮಾಡ್ತಾರೆ, ಹಕಾರಂತವನ್ನ ಬಳಕೆ ಮಾಡಿದ್ರಿಂದ ಹಳೆಗನ್ನಡದ ಕಷ್ಟವನ್ನ ಸಡಿಲಗೊಳಿಸ್ಬಿಟ್ಟು ಜನಸಾಮಾನ್ಯರು ಕೂಡ ಇದನ್ನ ಅರ್ಥ ಮಾಡ್ಕೊಳ್ಬಹುದು. ಒಂಥರ ಮುಂದೆ ಇದು ಹರಿಹರ ರಾಘವಾಂಕರ್ ಏನ್ ಬರ್ತಾರೆ, ಅವರ ಕಾವ್ಯಗಳಿಗೂ ಒಂದ್ ರೀತಿಯ ಅಡಿಪಾಯವನ್ನ ಹಾಕ್ದಂಗಾಗುತ್ತೆ. ಜೇಡಿರ ದಾಸಿಮಯ್ಯನವರ ವಚನಗಳಲ್ಲಿ ಯಾವ ಕಸುಬಿನ ರೂಪಕಗಳು ಹೆಚ್ಚಾಗಿ ಕಂಡು ಬರುತ್ತೆ? ಜೇಡರ ದಾಸಿಮಯ್ಯ ಯಾವ ಕಸುಬಿನ ರೂಪಕಗಳು ಅಂದ್ರೆ ಯಾವ ಕಸುಬಿನ ಒಂದು ಪ್ರಖ್ಯಾಂತ್ಯಗಳನ್ನ ಜಾಸ್ತಿ ಬಳಕೆ ಮಾಡ್ತಾ ಇದ್ರು? ಕೃಷಿ, ನೇಯ್ಗೆ, ಯುದ್ಧ, ವ್ಯಾಪಾರ. ಸಿ ಬಂದು ಯುದ್ಧ, ಹಾಗೆ ಡಿ ಬಂದು ವ್ಯಾಪಾರ. ಯಾವ್ದು ಬರುತ್ತೆ? ಓಕೆ, ಇಲ್ಲೆಲ್ಲರೂ ಕೂಡ ಏನ್ ಹೇಳ್ತಾ ಇದ್ದೀರಾ? ನೇಯ್ಗೆ ಅಂತೇಳಿ ಹೇಳ್ತಾ ಇದ್ದೀರಾ. ಸರಿಯಾಗಿದೆ, ನೇಯ್ಗೆ.
ನೋಡಿ, ದಾಸಿಮಯ್ಯನವರು ವೃತ್ತಿಯಿಂದ ನೇಕಾರರಾಗಿದ್ರು. ಸೊ ಅವರ ವಚನಗಳಲ್ಲಿ ನೂಲು, ಮಗ್ಗ, ಹತ್ತಿ ಮುಂತಾದಂತಹ ನೇಯ್ಗೆಯ ಪದಗಳನ್ನ ಆಧ್ಯಾತ್ಮಿಕ ರೂಪಕಗಳನ್ನಾಗಿ ಬಳಕೆ ಮಾಡ್ತಾರೆ. ಓಕೆ. ಯೂಶುವಲಿ ನಿಮಗೆ ಗೊತ್ತಿದೆ, ವಚನಗಳೆಲ್ಲವೂ ಕೂಡ ಕಾಯಕಗಳಿಗೆ ಸಂಬಂಧಪಟ್ಟಂತ ಶರಣರು ಬಂದು ತಮ್ಮ ಕಾಯಕವನ್ನ ಅಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅದರ ಮಹತ್ವಗಳನ್ನ ವ್ಯಕ್ತಪಡಿಸ್ತಾ ಹೋಗ್ತಾರೆ ತಮ್ಮ ತಮ್ಮ ವಚನಗಳಲ್ಲಿ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಗುಣ, ವಚನ ಸಾಹಿತ್ಯದ ಅಂತ್ಯ ಮತ್ತೆ ಹರಡುವಿಕೆ ಯಾವ ಘಟನೆಯ ನಂತರ ತೀವ್ರವಾಗುತ್ತೆ? ಬಿಜ್ಜಳನ ವಿವಾಹ, ಕಲ್ಯಾಣದ ಕ್ರಾಂತಿ ಮತ್ತು ಶರಣರ ಚದುರುವಿಕೆ, ಬ್ರಿಟಿಷರ ಆಗಮನ, ಜೈನ ಧರ್ಮದ ಪುನರುತ್ಥಾನ ಅಂತ ಇದೆ. ವಚನ ಸಾಹಿತ್ಯದ ಅಂತ್ಯ ಮತ್ತೆ ಹರಡುವಿಕೆ ಯಾವ ಘಟನೆಯ ನಂತರ ತೀವ್ರವಾಗುತ್ತೆ ಅಂತ ಪ್ರಶ್ನೆ ಇದೆ. ಕಮಾನ್, ಕ್ವಿಕ್ ಆಗಿ ಬರ್ಲಿ ಆನ್ಸರು. ಓಕೆ, ಕಲ್ಯಾಣದಲ್ಲಿ ಕ್ರಾಂತಿ ಆಗತ್ತೆ ಮತ್ತೆ ಶರಣರು ಚದುರು ಬಿಡ್ತಾರೆ. ಹೆಂಗ್ ಚದುರಿದ್ರು ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ. ಕಲ್ಯಾಣದಲ್ಲಿ ಉಂಟಾದ ರಾಜಕೀಯ ಮತ್ತೆ ಸಾಮಾಜಿಕ ಸಂಘರ್ಷದ ನಂತರ ಶರಣರು ಕರ್ನಾಟಕದಾದ್ಯಂತ ಚದುರುತ್ತಾರೆ. ಇದರಿಂದ ವಚನ ಸಾಹಿತ್ಯ ಹಳ್ಳಿ ಹಳ್ಳಿಗೂ ಕೂಡ ತಲುಪುತ್ತೆ. ಬಸವಣ್ಣ ಕೂಡಲ ಸಂಗಮಕ್ಕೂ, ಪ್ರಭುದೇವ ಶ್ರೀಶೈಲಕ್ಕೂ, ಚನ್ನಬಸವಣ್ಣನವರು ಉಳುವಿಗೂ ತೆರಳ್ಬಿಟ್ಟು ಅಲ್ಲಿ ಐಕ್ಯರಾಗ್ತಾರೆ. ನಿಮಗ್ ಸರ್ವೇ ಸಾಮಾನ್ಯ ಗೊತ್ತೇ ಇದೆ. ಸೊ ಕ್ರಾಂತಿ ಯಾಕಾಯ್ತು ಅಂತಂದ್ರೆ ಈ ಅಂತರ್ಜಾತಿ ವಿವಾಹವನ್ನ ನಡೆಸ್ಕೊಟ್ಟಿದ್ರಿಂದ ಬಿಜ್ಜಳನ ಆಸ್ಥಾನಿಕರ ಇದ್ದಂತಹ ಕೆಲವೊಂದು ದುಷ್ಕರ್ಮಿಗಳು ಏನ್ ಮಾಡ್ಬಿಡ್ತಾರೆ, ಬಸವಣ್ಣನವರ ವಿರುದ್ಧ ಪಿತೂರಿಯನ್ನ ಹೂಡ್ತಾರೆ. ಆ ಸಂದರ್ಭದಲ್ಲಿ ಸಹಿಸ್ಕೊಳಕ್ ಆಗದೆ ಇರ್ತಕ್ಕಂತ ರಾಜ ಏನ್ ಮಾಡ್ತಾನೆ, ಅಧಿಕಾರವನ್ನ ಸಂಪೂರ್ಣವಾಗಿ ಅವರ ಆಸ್ಥಾನಿಕರಿಗೆ ಬಿಟ್ಕೊಟ್ಟ ನಂತರದಲ್ಲಿ ಈ ಶರಣರ ಮೇಲೆ ದೊಡ್ಡದಾದಂತಹ ದಾಳಿಯನ್ನೇ ಮಾಡಿಸ್ತಾರೆ. ಆನೆ ಕಾಲಿಂದ ಅವರನ್ನ ಇಳಿಸೋದಾಗಿರ್ಬೋದು. ಈ ತರ ಚಿತ್ರಹಿಂಸೆಗಳನ್ನ ಕೊಟ್ಟಾಗ ಅವರೆಲ್ಲರೂ ಕೂಡ ಕಲ್ಯಾಣವನ್ನ ತೊರಿಬೇಕಾದಂತ ಪರಿಸ್ಥಿತಿ ಬರುತ್ತೆ. ಸೊ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಬಂದು ಐಕ್ಯರಾಗ್ತಾರೆ. ಅದಕ್ಕೆ ಕೂಡಲ ಸಂಗಮ ಇಂದಿಗೂ ಕೂಡ ಬಹಳ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಯಾಕೆ ಅವ್ರು ಅಲ್ಲಿಗೆ ಬಂದ್ರು ಅಂದ್ರೆ ಅವರ ಆರಾಧ್ಯ ದೈವ ಕೂಡಲ ಸಂಗಮ ದೇವ ಆಗಿತ್ತು, ಹಾಗಾಗಿ. ಓಕೆ, ನೆಕ್ಸ್ಟ್ ಹೋಗೋಣ. ಮುಂದಿನ ಪ್ರಶ್ನೆ, ಅಲ್ಲಮ ಪ್ರಭುವಿನ ವಚನಗಳಲ್ಲಿ ಬರುವಂತಹ ಸೂರ್ಯನ ಬೆಳಗಿಂಗೆ ಕೊಳ್ಳಿಯ ಬೆಳಕ ಹಿಡಿಯಲುಂಟೆ ಎಂಬ ಸಾಲು ಏನನ್ನ ಟೀಕಿಸುತ್ತೆ? ಸೂರ್ಯನ ಬೆಳಗಿಂಗೆ ಕೊಳ್ಳಿಯ ಬೆಳಕ ಹಿಡಿಯಲುಂಟೆ ಅಂತ ಎಷ್ಟು ಸರಳ ಭಾಷೆಲಿದೆ, ಎಲ್ರಿಗೂ ಕೂಡ ಅರ್ಥ ಮಾಡ್ಕೊಳ್ಬೋದು. ಕತ್ತಲೆಯನ್ನ, ಹಾಗೆ ಅಲ್ಪಜ್ಞಾನದ ಅಹಂಕಾರವನ್ನ ಅಥವಾ ಗುರುವಿನ ಮುಂದೆ ಶಿಷ್ಯನ ಪ್ರದರ್ಶನವನ್ನ, ಸೂರ್ಯನ ಉಷ್ಣತೆಯನ್ನ, ಕೇವಲ ದೀಪದ ಬಳಕೆಯನ್ನ ಅಂತ ಇದೆ. ಏನನ್ನು ಟೀಕಿಸ್ತಾ ಇದಾರೆ ಇಲ್ಲಿ ಹಾಗಾದ್ರೆ? ಎಸ್, ವೆರಿ ಗುಡ್. ಅಲ್ಪಜ್ಞಾನ ನೋಡಿ, ಅಳಿವಿಗೆ ಮೂಲ ಅಂತ ನಾವ್ ಹೇಳ್ತೀವಿ. ಈಗ ಪರಿಪೂರ್ಣ ಜ್ಞಾನವನ್ನ ಹೊಂದೋನಿಗೂ ಕೂಡ ಹೇಳ್ಬೋದು, ಅಥವಾ ಅವನಿಗೆ ಏನೂ ಜ್ಞಾನ ಇಲ್ಲ ಅನ್ನೋನಿಗೂ ಕೂಡ ನಾವು ಸಮಜಾಯಿಸಿ ಹೇಳ್ಬೋದು. ಆದ್ರೆ ಆ ಕಡೆನೂ ಇರಲ್ಲ, ಈ ಕಡೆನೂ ಇರಲ್ಲ ನೋಡ್ರಿ, ಮಿಡಲ್ ಸಿಕ್ಕಾಕೊಂಡಿರ್ತಾರೆ. ಸೊ ಅಂತರಿಗೆ ನಾವು ಅಲ್ಪ ಜ್ಞಾನಿಗಳು ಅಂತ ಹೇಳ್ತೀವಿ. ಅಹಂಕಾರನೂ ಕೂಡ ಜಾಸ್ತಿ ಇರುತ್ತೆ. ಗುರುವಿನಿಂದ ಎಲ್ಲಾ ಕಲ್ತು ಗುರುವಿನ ಮುಂದೆನೆ ಬಂದು ಶಿಷ್ಯ ತನ್ನ ಪ್ರದರ್ಶನ ಮಾಡ್ತಾ ಇದ್ದಾನೆ ಅಂತಂದಾಗ, ಅಂದ್ರೆ ಪ್ರದರ್ಶನ ಮಾಡೋದು ಒಂದ್ ರೀತಿ ಬೇರೆ ತರ ಇರುತ್ತೆ, ಇನ್ನೊಂದ್ ರೀತಿಯನ್ನ ಮಾಡಿದಾಗ ಏನಾಗುತ್ತೆ, ಕ್ಷುಲ್ಲಕ ಅಂತ ಅನ್ಸ್ಬಿಡುತ್ತೆ. ಹಾಗಾಗಿ ಓಕೆ, ವಚನ ಸಾಹಿತ್ಯದ ಛಂದಸ್ಸು ಯಾವ ಜಾತಿಗೆ ಸೇರುತ್ತೆ? ಯಾವ ಜಾತಿಗೆ ಅಂತಂದ್ರೆ ಮತ್ತೆ ಆ ಜಾತಿ ಅಂತ ಅನ್ಕೊಳಕ್ ಹೋಗ್ಬೇಡಿ ನೀವು, ಯಾವ ಒಂದು ಗುಂಪಿಗೆ ಸೇರುತ್ತೆ ಅಂತ ಅನ್ಕೊಂಡ್ಬಿಡಿ. ಯಾಕೆಂದ್ರೆ ಷಟ್ಪದಿನ, ಕಂದ ಪದ್ಯನ, ಅಥವಾ ಮುಕ್ತ ಛಂದಸ್ಸು ಮತ್ತೆ ಅನುಭಾವ ಗದ್ಯನ ಅಥವಾ ಸಾಂಗತ್ಯ. ಫಾರ್ ಎಕ್ಸಾಂಪಲ್ ಈಗ ಹರಿಹರ ಆಮೇಲೆ ರಾಘವಂಕರ್ದೆಲ್ಲ ರಗಳೆ ಸಾಹಿತ್ಯ ಜಾಸ್ತಿ ಬೆಳೆದ್ ಬಂತು. ನಾನ್ ನಿಮಗೆ ಹಿಂದೆ ಸಾಹಿತ್ಯದ ತರಗತಿಗಳನ್ನ ಹೇಳುವಾಗ ಹೇಳಿದೀನಿ. ಹಾಗೆ ಷಟ್ಪದಿಯ ಒಂದು ಕುಮಾರವ್ಯಾಸನ್ ಕಾಲದಲ್ಲಿ ಷಟ್ಪದಿ ಜಾಸ್ತಿ ಬೆಳೆಯುತ್ತೆ. ಕಂದ ಪದ್ಯಗಳು, ಆಮೇಲೆ ಸರ್ವಜ್ಞರ ಕಾಲದಲ್ಲಿ ಈ ತ್ರಿಪದಿಗಳ ಬಳಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಂಗೆ ವಚನ ಸಾಹಿತ್ಯದ ಛಂದಸ್ಸು ಯಾವ ಒಂದು ಕ್ಯಾಟಗರಿಗೆ ಸೇರುತ್ತೆ ಅಂತ ಕೇಳಿದ್ದಾರೆ. ಹೌದು, ಅಲ್ಲಿ ಯಾವುದೇ ರೀತಿಯ ಅಲಂಕಾರಗಳ ಬಳಕೆ ಇಲ್ಲ, ಯಾವುದೇ ರೀತಿ ವಿಶೇಷವಾದ ಪದಗಳನ್ನ ಬಳಕೆ ಮಾಡಿಲ್ಲ, ಮಾತ್ರೆಗಳು ಹಾಕ್ಬೇಕು, ಗಣಗಳನ್ನ ಎಣಿಸ್ಬೇಕು, ಆ ರೀತಿ ಯಾವ್ದು ಇಲ್ಲ. ಮುಕ್ತ ಛಂದಸ್ಸಲ್ಲಿ ನೋ ಛಂದಸ್ಸು, ನೋ ಅಲಂಕಾರ, ನೋ ಟೆನ್ಷನ್, ಅನುಭವಗಳ ಗದ್ಯ ಅದು ಅಷ್ಟೇ. ತಮಗೇನು ಅನುಭವಕ್ ಬಂತೋ ಅದನ್ನ ಅವರು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಸೊ ಇದಿಷ್ಟು ಇವತ್ತಿನ ತರಗತಿ ಆಗಿತ್ತು. ಅಂಡ್ ಇನ್ನೊಂದು ಕ್ವಶನ್ ಇದೆ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ವಚನಕಾರರಲ್ಲಿ ಯಾರನ್ನ ವಚನ ಪಿತಾಮಹ ಅಂತ ಹೇಳಿ ಕರೀತಾರೆ? ಬಸವಣ್ಣನವರನ್ನ,
ಅಥವಾ ಅಲ್ಲಮ ಪ್ರಭುಗಳನ್ನ, ಫಗು ಹಳಕಟ್ಟಿ. ಇವರು ವಚನಗಳನ್ನೇನು ಬರ್ದಿಲ್ಲ, ಆದ್ರೆ ಎಷ್ಟೋ ವರ್ಷಗಳ ಕಾಲ ಅಳಿದು ಹೋದಂತ ಎಲ್ಲಾ ವಚನಗಳನ್ನ ಒಂದೆಡೆ ಸಂಗ್ರಹ ಮಾಡಿದ್ದಕ್ಕೋಸ್ಕರ ಅಂತ ಹೇಳ್ತೀವಿ. ಇನ್ನ ಚನ್ನ ಬಸವಣ್ಣ ಅಂತ ಇದೆ. ಹಾಗಾದ್ರೆ ವಚನದ ಪಿತಾಮಹ ಅಂತೇಳಿ ಯಾರನ್ನ ಕರಿತೀವಿ? ಓಕೆ, ಸರಿಯಾದ ಉತ್ತರ ಫಗು ಹಳಕಟ್ಟಿ ಅಂತೇಳಿ ಹೇಳ್ತೀವಿ. ಯಾಕೆ ಅಂತಂದ್ರೆ ಇವ್ರು ಏನ್ ಮಾಡ್ತಾರೆ, ಇಡೀ ನಮ್ಮ ಕರ್ನಾಟಕದಾದ್ಯಂತ ಸಂಚಾರ ಮಾಡಿ ನಾಶ ಆಗ್ತಾ ಇದ್ದಂತ ವಚನಗಳ ಹಸ್ತಪ್ರತಿಗಳನ್ನ ಸಂಗ್ರಹ ಮಾಡಿ ಅವುಗಳನ್ನ ಅಚ್ಚು ಹಾಕಿಸ್ಬಿಟ್ಟು ಜಗತ್ತಿಗೆ ಪರಿಚಯಿಸಿದಂತಹ ಕಾರಣ ಇವರನ್ನ ನಾವು ವಚನಗಳ ಪಿತಾಮಹ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ? ಓಕೆ, ಬೇಡ, ಇವೆಲ್ಲ ಏನ್ ಸಿಂಪಲ್ ಆಗಿದೆ, ನೋಟ್ಸ್ ಕೊಟ್ಟಿರ್ತೀನಿ, ಓದ್ಕೊಂಡ್ಬಿಡಿ. ಅಂಡ್ ಇಲ್ಲಿವರೆಗೂ ಕೂಡ ವಚನಗಳ ಬಗ್ಗೆ ಒಂದಷ್ಟು ಮಾಹಿತಿ ಏನೆಲ್ಲ ಇಂಪಾರ್ಟೆಂಟ್ ಇತ್ತು ಆ ಕ್ವಶನ್ಸ್ ಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅಂಡ್ ಮತ್ತೆ ಮುಂದಿನ ತರಗತಿಯಲ್ಲಿ ಹೆಚ್ಚುವರಿಯಾಗಿ ವ್ಯಾಕರಣಾಂಶಗಳಾಗಿರ್ಬೋದು, ಸಾಹಿತ್ಯಾಂಶಗಳನ್ನ ಹೇಳುವಂತ ಪ್ರಯತ್ನ ನಾನು ನಿಮ್ಗೆ ಮಾಡ್ತಾ ಹೋಗ್ತೀನಿ. ಧನ್ಯವಾದಗಳು. ಟೇಕ್ ಕೇರ್.